ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಿನಿ ಇನ್ಫೋ. ಪ್ಯಾನ್ ಇಂಡಿಯಾ ಹೆಸರಿನಲ್ಲಿ ಸಾಕಷ್ಟು ಫಿಲಮ್ಸ್ಗಳು ನಮ್ಮ ಕನ್ನಡದಿಂದ ಹಿಂದಿ ಮತ್ತು ಬೇರೆ ಭಾಷೆಯಲ್ಲಿ ಡಬ್ ಆಗಿ ರಿಲೀಸ್ ಆಗಿದ್ದಾವೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದಿಯಲ್ಲಿ ರಿಲೀಸ್ ಆಗಿ ಸಕ್ಸಸ್ ಕಂಡಿರುವಂತಹ ನಮ್ಮ ಕನ್ನಡ ಮೂವೀಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. 777 ಚಾರ್ಲಿ 2022ರಲ್ಲಿ ತೆರೆ ಕಂಡ ಅಡ್ವೆಂಚರ್ ಡ್ರಾಮಾ ಫಿಲಂ ಡೈರೆಕ್ಟೆಡ್ ಬೈ ಕಿರಣ್ ರಾಜ್. ಮೂವಿಯ ಲೀಡ್ನಲ್ಲಿ ರಕ್ಷಿತ್ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದು, ಈ ಮೂವಿಯ ಹಿಂದಿ ಕಲೆಕ್ಷನ್ 7 ಕೋಟಿ. ವಿಕ್ರಾಂತ್ ರೋಣ 2022ರಲ್ಲಿ ತೆರೆ ಕಂಡ ಆಕ್ಷನ್ ಥ್ರಿಲ್ಲರ್ ಡ್ರಾಮಾ ಫಿಲಂ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಅನೂಪ್ ಭಂಡಾರಿ. ಮೂವಿಯ ಲೀಡ್ನಲ್ಲಿ ಸುದೀಪ್ ಅವರು ಆಕ್ಟ್ ಮಾಡಿದ್ದು, ಈ ಮೂವಿಯ ಹಿಂದಿ ಕಲೆಕ್ಷನ್ 14 ಕೋಟಿ. ಕೆಜಿಎಫ್ ಚಾಪ್ಟರ್ 1 2018ರಲ್ಲಿ ತೆರೆ ಕಂಡ ಪೀರಿಯಡ್ ಆಕ್ಷನ್ ಡ್ರಾಮಾ ಫಿಲಂ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಪ್ರಶಾಂತ್ ನೀಲ್. ಮೂವಿಯ ಲೀಡ್ನಲ್ಲಿ ಯಶ್ ಅವರು ಆಕ್ಟ್ ಮಾಡಿದ್ದು, ಈ ಮೂವಿಯ ಹಿಂದಿ ಕಲೆಕ್ಷನ್ 44 ಕೋಟಿ. ಕಾಂತಾರ 2022ರಲ್ಲಿ ತೆರೆ ಕಂಡ ಆಕ್ಷನ್ ಥ್ರಿಲ್ಲರ್ ಫಿಲಂ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಿಷಬ್ ಶೆಟ್ಟಿ. ಮೂವಿಯ ಲೀಡ್ನಲ್ಲೂ ಸಹ ರಿಷಬ್ ಶೆಟ್ಟಿ ಅವರೇ ಆಕ್ಟ್ ಮಾಡಿದ್ದು, ಈ ಮೂವಿಯ ಹಿಂದಿ ಕಲೆಕ್ಷನ್ 96 ಕೋಟಿ. 100 ಕೋಟಿಗೆ ಇನ್ನು 4 ಕೋಟಿ ಅಷ್ಟೇ ಕಡಿಮೆ, ಇಲ್ಲಾಂದ್ರೆ ಸೆಂಚುರಿ ಹೊಡಿತಿದ್ರು. ಕೆಜಿಎಫ್ ಚಾಪ್ಟರ್ 2 2022ರಲ್ಲಿ ತೆರೆ ಕಂಡ ಪೀರಿಯಡ್ ಆಕ್ಷನ್ ಡ್ರಾಮಾ ಫಿಲಂ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಪ್ರಶಾಂತ್ ನೀಲ್. ಮೂವಿಯ ಲೀಡ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಆಕ್ಟ್ ಮಾಡಿದ್ದು, ಈ ಮೂವಿಯ ಹಿಂದಿ ಕಲೆಕ್ಷನ್ ಬರೋಬ್ಬರಿ 509 ಕೋಟಿ. ಸೊ ಗೈಸ್, ನಮ್ಮ ಕೆಜಿಎಫ್ 2 ಮೂವಿಯ ರೆಕಾರ್ಡ್ನ ಯಾವ ಮೂವಿ ಬ್ರೇಕ್ ಮಾಡುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.